ಇಂಡಿಯಾ ಮೈತ್ರಿಕೂಟ ನಿತೀಶ್ ಕುಮಾರ್ ಇದನ್ನು ಮಾಡಿದ್ದು ಕೊನೆಗೆ ನಿತೀಶ್ ಕುಮಾರ್ ಅವರೇ ಇಂಡಿ ಮೈತ್ರಿಕೂಟ ಬಿಟ್ಟು ಎನ್ಡಿಎ ಮೈತ್ರಿಕೂಟಕ್ಕೆ ಹೋದರು. ಆಮೇಲೆ ಮಮತಾ ಬ್ಯಾನರ್ಜಿ ಹೇಳಿದರು ಮಲ್ಲಿಕಾರ್ಜುನ ಖರ್ಗೆ ಅವರು ಅದರ ನೇತೃತ್ವ ವಹಿಸಲಿ ಅಂತೇಳಿ. ಯಾರು ಓಕೆ ಅನ್ನಲೇ ಇಲ್ಲ. ಬಿಡಿ, ಕಾಂಗ್ರೆಸ್ ಓಕೆ ಅನ್ನದೇ ಇದ್ದಿರ್ಬೋದು, ಆದರೆ ಕರ್ನಾಟಕದ ನಾಯಕರಾದರು ಹೌದಾ ಅವರಾದರೆ ಒಳ್ಳೆಯದು, ಆದರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಒಂದು ಸೌಜನ್ಯದ ಮಾತನ್ನಾದರೂ ಕೂಡ ಹೇಳಲಿಲ್ಲ. ಆಮ್ ಆದ್ಮಿ ಪಾರ್ಟಿ ಜೊತೆ ಒಳಗೆ ದೋಸ್ತಿ ಹೊರಗೆ ಕುಸ್ತಿ ಹೀಗೆ ಆಗೋಗ್ಬಿಡ್ತು. ಇದೀಗ ಎಲೆಕ್ಷನ್ ಬರ್ತಾ ಇದೆ, ಕೇಜ್ರಿವಾಲ್ಗೆ ದೇಶದ್ರೋಹಿ ಅಂತ ಕಾಂಗ್ರೆಸ್ ಹೇಳ್ಬಿಟ್ಟಿದೆ. ಒಂದು ವಿಷಯ ಹೇಳ್ತೀನಿ ವೀಕ್ಷಕರೇ, ಅಲ್ಲಿ 3 ಚುನಾವಣೆ ಆಯಿತು. ಓಕೆ, ಆರಂಭದಲ್ಲಿ ಒಂದು ಚುನಾವಣೆ ಆಯಿತು, ಬಹುಮತ ಬರಲಿಲ್ಲ, ಕೇಜ್ರಿವಾಲ್ ವಿಸರ್ಜನೆ ಮಾಡಿದ್ರು, ಬಹುಮತ ಬಂತು, ಮುಖ್ಯಮಂತ್ರಿ ಆದರು. 2ನೇ ಬಾರಿ ಬಹುಮತ ಬಂತು, ಮುಖ್ಯಮಂತ್ರಿ ಆದರು. ಅಬಕಾರಿ ವಿಚಾರದಲ್ಲಿ ಜೈಲಿಗೆ ಹೋದ ಕಾರಣಕ್ಕಾಗಿ ಈಗ ಮತ್ತೊಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ 3 ಬಾರಿ. ನೆನಪಿಡಿ, ನರೇಂದ್ರ ಮೋದಿ ಅವರು ಇಷ್ಟೊಂದು ಪ್ರಭಾವಶಾಲಿಯಾಗಿ ವ್ಯಾಪಿಸಿಕೊಂಡ ನಂತರ ಕೂಡ ಅಲ್ಲಿ ಲೋಕಸಭಾ ಕ್ಷೇತ್ರದ ಎಲ್ಲ ಸೀಟ್ಗಳನ್ನು ಬಿಜೆಪಿ ಗೆಲ್ತಾ ಇದ್ರು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮೋದಿ ಅವರು ಇದ್ರೂ ಕೂಡ ಗೆಲ್ಲೋಕೆ ಸಾಧ್ಯವಾಗಿಲ್ಲ ಅನ್ನೋ ವಿಚಾರವನ್ನ ನೀವು ಯಾವತ್ತೂ ಮರಿಬಾರ್ದು. ಎಂಥ ನಾಯಕರಿಗೆ ಒಂದು ಟಾರ್ಗೆಟ್ ಇರುತ್ತೆ, ನೀವು ಇಡೀ ಭಾರತ ಗೆಲ್ಬೋದು, ಡೆಲ್ಲಿ ಗೆಲ್ಲಬೇಕು. ಡೆಲ್ಲಿ ಅಂತಂದ್ರೆ ಹಿಂದಿಯಲ್ಲಿ ದಿಲ್ಲಿ ಹೃದಯ ಗೆದ್ದಂಗಿರಿ ಅದು. ಮೋದಿ ಅಂತ ನಾಯಕರಿಗೆ ಇರೋದಿಲ್ವ, ನಾನು ಇಡೀ ಭಾರತ ಗೆದ್ದು ಬಿಟ್ಟಿದ್ದೀನಪ್ಪ 3 ಬಾರಿ, ಡೆಲ್ಲಿ ಗೆಲ್ಲಕ್ಕಾಗಿಲ್ಲ ನನಗೆ ಅಂದರೆ ಲೋಕಸಭೆಯಲ್ಲಿ ಗೆದ್ದಿರ್ಬೋದು, ಅಲ್ಲಿ ಜನಗಳು ಕೂಡ ಅಷ್ಟೇ. ಲೋಕಸಭೆಯಲ್ಲಿ ಮೋದಿ, ವಿಧಾನಸಭಾ ಚುನಾವಣೆಯಲ್ಲಿ ಆಗ್ತಾ ಇಲ್ಲ. ಅಲ್ಲಿ ಕಾಂಗ್ರೆಸ್, ಒಂದು ಕಾಲದಲ್ಲಿ ಕಾಂಗ್ರೆಸ್ ಇತ್ತು, ಒಂದು ಕಾಲದಲ್ಲಿ ಬಿಜೆಪಿ ಇತ್ತು. ಸುಷ್ಮಾ ಸ್ವರಾಜ್, ಮದನ್ ಲಾಲ್ ಖುರಾನಾ, ಶೀಲಾ ದೀಕ್ಷಿತ್, ತುಂಬ ಜನ. ಈಗ ಆ ಕೋಟೆ ಒಂದು ರೀತಿಯಲ್ಲಿ ಆಮ್ ಆದ್ಮಿಯ ಕೋಟೆ ಥರ ಇದೆ. ಒಂದು ಕಡೆ ಇಂಡಿ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಇದೆ, ಆಮ್ ಆದ್ಮಿ ಪಾರ್ಟಿ ಇದೆ, ಟಿಎಂಸಿ ಇದೆ, ಎಸ್ಪಿ ಇದೆ, ಒಬ್ರಿಗೊಬ್ರು ಬೈಕೋತಾ ಇದ್ದಾರೆ. ಈಗ ಅಜಯ್ ಮಖೇನ್ ದೇಶದ್ರೋಹಿ ಅಂತ ಹೇಳ್ಬಿಟ್ರು. ಯಾರನ್ನ? ಕೇಜ್ರಿವಾಲ್ ಅವರನ್ನ. ಈಗ ಪ್ರಶ್ನೆ ದೇಶದ್ರೋಹಿ ಆಗಿದ್ರೆ ಮೈತ್ರಿ ಯಾಕೆ ಮಾಡ್ಕೊಂಡ್ರಿ ಅಂತ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಪ್ರಶ್ನೆ ಮಾಡಿದ್ದಾರೆ ಡೆಲ್ಲಿ ಸಿಎಂ ಅತಿಶಿ. ದೆಹಲಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಒಳ ಮೈತ್ರಿ ಮಾಡಿಕೊಂಡಿದೆ ಅಂತೇಳಿ ಆರೋಪ. ಕಾಂಗ್ರೆಸ್ ಲಿಸ್ಟ್ ಅನ್ನ ಬಿಜೆಪಿ ಸಿದ್ಧಪಡಿಸ್ತಾ ಇದೆ ಅಂತೇಳಿ ಆರೋಪ ಮಾಡ್ತಾ ಇದೆ ಆಮ್ ಆದ್ಮಿ ಪಾರ್ಟಿ. ಯಾರು ಕಾಂಗ್ರೆಸ್ ಇಂದ ನಿಲ್ಬೇಕು ಅಂತೇಳಿ ಬಿಜೆಪಿ ಡಿಸೈಡ್ ಮಾಡ್ತಾ ಇದೆ ನಮ್ಮನ್ನು ಸೋಲಿಸೋದಕ್ಕೆ. ಮಖೇನ್ ಬಿಜೆಪಿ ಕೊಟ್ಟ ಸ್ಕ್ರಿಪ್ಟ್ ಅಂದ್ರೆ ಪ್ರತಿಯನ್ನು ಓದಿದ್ದಾರೆ. 24 ಗಂಟೆಯಲ್ಲಿ ಮಖೇನ್ ವಿರುದ್ಧ ಕ್ರಮ ಕೈಗೊಳ್ಳಿ, ಕಾಂಗ್ರೆಸ್ಗೆ ಆವಾಜ್ ಹಾಕಿದ್ದಾರೆ. ಇಲ್ಲವೇ ಕಾಂಗ್ರೆಸ್ ಇಂಡಿ ಕೂಟದಿಂದ ಹೊರ ಹೋಗ್ಲಿ, ನೀವೇ ಬೇಡ, ನಾವು ಹೋಗೋದಿಲ್ಲ, ನೀವು ಹೋಗಿ. ಈಗ ಕೂಟದಿಂದ ಕಾಂಗ್ರೆಸ್ ಅನ್ನು ಹೊರದಬ್ಬಲು ಆಮ್ ಆದ್ಮಿ ಪಟ್ಟು ಹಿಡಿತಾ ಇದೆ. ನಾಯಕತ್ವ ಕೊಡೋದಿದ್ರೆ ದೀದಿ ಕೊಡಿ, ಕಾಂಗ್ರೆಸ್ಗೆ ಬೇಡ ಅಂತ ಹೇಳ್ತಾ ಇದೆ. ಇಂಡಿ ಮೈತ್ರಿಕೂಟ ಏನಾಗುತ್ತೆ ದೇವರೇ ಬಲ್ಲ. ಇಂಡಿಯಾ ಮೈತ್ರಿಕೂಟ ನಿತೀಶ್ ಕುಮಾರ್ ಇದನ್ನು ಮಾಡಿದ್ದು ಕೊನೆಗೆ ನಿತೀಶ್ ಕುಮಾರ್ ಅವರೇ ಇಂಡಿ ಮೈತ್ರಿಕೂಟ ಬಿಟ್ಟು ಎನ್ಡಿಎ ಮೈತ್ರಿಕೂಟಕ್ಕೆ ಹೋದರು. ಆಮೇಲೆ ಮಮತಾ ಬ್ಯಾನರ್ಜಿ ಹೇಳಿದರು ಮಲ್ಲಿಕಾರ್ಜುನ ಖರ್ಗೆ ಅವರು ಅದರ ನೇತೃತ್ವ ವಹಿಸಲಿ ಅಂತೇಳಿ. ಯಾರು ಓಕೆ ಅನ್ನಲೇ ಇಲ್ಲ. ಬಿಡಿ, ಕಾಂಗ್ರೆಸ್ ಓಕೆ ಅನ್ನದೇ ಇದ್ದಿರ್ಬೋದು, ಆದರೆ ಕರ್ನಾಟಕದ ನಾಯಕರಾದರು ಹೌದಾ ಅವರಾದರೆ ಒಳ್ಳೆಯದು, ಆದರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಒಂದು ಸೌಜನ್ಯದ ಮಾತನ್ನಾದರೂ ಕೂಡ ಹೇಳಲಿಲ್ಲ. ಆಮ್ ಆದ್ಮಿ ಪಾರ್ಟಿ ಜೊತೆ ಒಳಗೆ ದೋಸ್ತಿ ಹೊರಗೆ ಕುಸ್ತಿ ಹೀಗೆ ಆಗೋಗ್ಬಿಡ್ತು. ಇದೀಗ ಎಲೆಕ್ಷನ್ ಬರ್ತಾ ಇದೆ, ಕೇಜ್ರಿವಾಲ್ಗೆ ದೇಶದ್ರೋಹಿ ಅಂತ ಕಾಂಗ್ರೆಸ್ ಹೇಳ್ಬಿಟ್ಟಿದೆ. ಒಂದು ವಿಷಯ ಹೇಳ್ತೀನಿ ವೀಕ್ಷಕರೇ, ಅಲ್ಲಿ 3 ಚುನಾವಣೆ ಆಯಿತು. ಓಕೆ, ಆರಂಭದಲ್ಲಿ ಒಂದು ಚುನಾವಣೆ ಆಯಿತು, ಬಹುಮತ ಬರಲಿಲ್ಲ, ಕೇಜ್ರಿವಾಲ್ ವಿಸರ್ಜನೆ ಮಾಡಿದ್ರು, ಬಹುಮತ ಬಂತು, ಮುಖ್ಯಮಂತ್ರಿ ಆದರು. 2ನೇ ಬಾರಿ ಬಹುಮತ ಬಂತು, ಮುಖ್ಯಮಂತ್ರಿ ಆದರು. ಅಬಕಾರಿ ವಿಚಾರದಲ್ಲಿ ಜೈಲಿಗೆ ಹೋದ ಕಾರಣಕ್ಕಾಗಿ ಈಗ ಮತ್ತೊಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ 3 ಬಾರಿ. ನೆನಪಿಡಿ, ನರೇಂದ್ರ ಮೋದಿ ಅವರು ಇಷ್ಟೊಂದು ಪ್ರಭಾವಶಾಲಿಯಾಗಿ ವ್ಯಾಪಿಸಿಕೊಂಡ ನಂತರ ಕೂಡ ಅಲ್ಲಿ ಲೋಕಸಭಾ ಕ್ಷೇತ್ರದ ಎಲ್ಲ ಸೀಟ್ಗಳನ್ನು ಬಿಜೆಪಿ ಗೆಲ್ತಾ ಇದ್ರು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮೋದಿ ಅವರು ಇದ್ರೂ ಕೂಡ ಗೆಲ್ಲೋಕೆ ಸಾಧ್ಯವಾಗಿಲ್ಲ ಅನ್ನೋ ವಿಚಾರವನ್ನ ನೀವು ಯಾವತ್ತೂ ಮರಿಬಾರ್ದು. ಎಂಥ ನಾಯಕರಿಗೆ ಒಂದು ಟಾರ್ಗೆಟ್ ಇರುತ್ತೆ, ನೀವು ಇಡೀ ಭಾರತ ಗೆಲ್ಬೋದು, ಡೆಲ್ಲಿ ಗೆಲ್ಲಬೇಕು. ಡೆಲ್ಲಿ ಅಂತಂದ್ರೆ ಹಿಂದಿಯಲ್ಲಿ ದಿಲ್ಲಿ
ಹೃದಯ ಗೆದ್ದಂಗಿರಿ ಅದು. ಮೋದಿ ಅಂತ ನಾಯಕರಿಗೆ ಇರೋದಿಲ್ವ? ನಾನು ಇಡೀ ಭಾರತ ಗೆದ್ದು ಬಿಟ್ಟಿದ್ದೀನಪ್ಪ 3 ಬಾರಿ. ಡೆಲ್ಲಿ ಗೆಲ್ಲಕ್ಕಾಗಿಲ್ಲ ನನಗೆ ಅಂದರೆ ಲೋಕಸಭೆಯಲ್ಲಿ ಗೆದ್ದಿರಬಹುದು, ಅಲ್ಲಿ ಜನಗಳು ಕೂಡ ಅಷ್ಟೇ. ಲೋಕಸಭೆಯಲ್ಲಿ ಮೋದಿ, ವಿಧಾನಸಭಾ ಚುನಾವಣೆಯಲ್ಲಿ ಆಗ್ತಾ ಇಲ್ಲ. ಅಲ್ಲಿ ಕಾಂಗ್ರೆಸ್, ಒಂದು ಕಾಲದಲ್ಲಿ ಕಾಂಗ್ರೆಸ್ ಇತ್ತು, ಒಂದು ಕಾಲದಲ್ಲಿ ಬಿಜೆಪಿ ಇತ್ತು. ಸುಷ್ಮಾ ಸ್ವರಾಜ್, ಮದನ್ ಲಾಲ್ ಖುರಾನ, ಶೀಲಾ ದೀಕ್ಷಿತ್, ತುಂಬ ಜನ. ಈಗ ಆ ಕೋಟೆ ಒಂದು ರೀತಿಯಲ್ಲಿ ಆಮ್ ಆದ್ಮಿಯ ಕೋಟೆ ಥರ ಇದೆ. ಒಂದು ಕಡೆ ಇಂಡಿ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಇದೆ, ಆಮ್ ಆದ್ಮಿ ಪಾರ್ಟಿ ಇದೆ, TMC ಇದೆ, SP ಇದೆ, ಒಬ್ರಿಗೊಬ್ರು ಬೈಕೋತಾ ಇದ್ದಾರೆ. ಈಗ ಅಜಯ್ ಮಖೇನ್ ದೇಶದ್ರೋಹಿ ಅಂತ ಹೇಳ್ಬಿಟ್ರು. ಯಾರನ್ನ? ಕೇಜ್ರಿವಾಲ್ ಅವ್ರನ್ನ. ಈಗ ಪ್ರಶ್ನೆ ದೇಶದ್ರೋಹಿ ಆಗಿದ್ರೆ ಮೈತ್ರಿ ಯಾಕೆ ಮಾಡ್ಕೊಂಡ್ರಿ ಅಂತ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಪ್ರಶ್ನೆ ಮಾಡಿದ್ದಾರೆ ಡೆಲ್ಲಿ CM ಅತಿಶಿ. ದೆಹಲಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಒಳ ಮೈತ್ರಿ ಮಾಡಿಕೊಂಡಿದೆ ಅಂತೇಳಿ ಆರೋಪ. ಕಾಂಗ್ರೆಸ್ ಲಿಸ್ಟ್ ಅನ್ನ ಬಿಜೆಪಿ ಸಿದ್ಧಪಡಿಸ್ತಾ ಇದೆ ಅಂತೇಳಿ ಆರೋಪ ಮಾಡ್ತಾ ಇದೆ ಆಮ್ ಆದ್ಮಿ ಪಾರ್ಟಿ. ಯಾರು ಕಾಂಗ್ರೆಸ್ ಇಂದ ನಿಲ್ಬೇಕು ಅಂತೇಳಿ ಬಿಜೆಪಿ ಡಿಸೈಡ್ ಮಾಡ್ತಾ ಇದೆ ನಮ್ಮನ್ನು ಸೋಲಿಸೋದಕ್ಕೆ. ಮಖೇನ್ ಬಿಜೆಪಿ ಕೊಟ್ಟ ಸ್ಕ್ರಿಪ್ಟ್ ಅಂದ್ರೆ ಪ್ರತಿಯನ್ನ ಓದಿದ್ದಾರೆ. 24 ಗಂಟೆಯಲ್ಲಿ ಮಖೇನ್ ವಿರುದ್ಧ ಕ್ರಮ ಕೈಗೊಳ್ಳಿ, ಕಾಂಗ್ರೆಸ್ಗೆ ಆವಾಜ್ ಹಾಕಿದ್ದಾರೆ. ಇಲ್ಲವೇ ಕಾಂಗ್ರೆಸ್ ಇಂಡಿ ಕೂಟದಿಂದ ಹೊರ ಹೋಗ್ಲಿ, ನೀವೇ ಬೇಡ, ನಾವು ಹೋಗೋದಿಲ್ಲ, ನೀವು ಹೋಗಿ. ಈಗ ಕೂಟದಿಂದ ಕಾಂಗ್ರೆಸ್ ಅನ್ನು ಹೊರದಬ್ಬಲು ಆಮ್ ಆದ್ಮಿ ಪಟ್ಟು ಹಿಡಿತಾ ಇದೆ. ನಾಯಕತ್ವ ಕೊಡೋದಿದ್ರೆ ದೀದಿ ಕೊಡಿ, ಕಾಂಗ್ರೆಸ್ಗೆ ಬೇಡ ಅಂತ ಹೇಳ್ತಾ ಇದೆ. ಇಂಡಿ ಮೈತ್ರಿಕೂಟ ಏನಾಗುತ್ತೆ ದೇವರೇ ಬಲ್ಲ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ನಮ್ಮ ಪುಣ್ಯ ಜನ ನ್ಯಾಯ ಚೋಟ ಮಾಡ್ತಾರೆ. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನಿರುವವರೆಗೆ ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ಮಾಸ ಭಿಕ್ಷೆ ಬೇಕಿರ್ತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.